ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಿಂಪಲ್ ಪ್ರಾಬ್ಲಮ್ಸ್, ಅರ್ಥಮೆಟಿಕ್ ರೀಜನ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಕೆಲವು ಸಿಂಪಲ್ ಪ್ರಾಬ್ಲಮ್ಸ್ನ ನಿಮಗೆ ಸಾಲ್ವ್ ಮಾಡ್ತೀನಿ. ಲೆಟ್ಸ್ ಸಿ ಹಿಯರ್. ಎ ಫ್ರೂಟ್ ಸೆಲ್ಲರ್ ಬೈಸ್ ಎ ಲೆಮನ್ಸ್ ಅಟ್ 2 for ₹1 ಅಂತ. ಅಂದರೆ 2 ನಿಂಬೆಹಣ್ಣನ್ನ ₹1 ತಗೊಳ್ತಾನೆ. ಅದೇ ರೀತಿ ಸೆಲ್ಸ್ ಅಂದರೆ 5 ನಿಂಬೆಹಣ್ಣನ್ನ ₹3 ಮಾರ್ತಾನೆ. ಅಂದರೆ ಒಂದು ಟೋಟಲ್ ಪ್ರಾಫಿಟ್ ಎಷ್ಟು, ಅದು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್, 5%, 20%, 15%, 13% ಅಂತ ನೀವು ಯಾವುದು ಆಪ್ಷನ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಬೇಕು. ಓಕೆ, ಅದಕ್ಕಿಂತ ಮುಂಚೆ ನಿಮಗೆ ಅದರದ್ದು ಕಾಸ್ಟ್ ಪ್ರೈಸ್, ಮೂಲ ಬೆಲೆ ಎಷ್ಟು, ಒಂದು ನಿಂಬೆಹಣ್ಣು ಎಷ್ಟು ರೂಪಾಯಿಗೆ ಬೀಳುತ್ತೆ ಮತ್ತು ಅದನ್ನು ಎಷ್ಟು ರೂಪಾಯಿಗೆ ಮಾರ್ದ, ಅದನ್ನು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿಕೊಂಡು ನೀವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮೊದಲಿಗೆ what is the cost price per lemon ಅಂತ, ಒಂದು ಲೆಮನ್ಗೆ ಎಷ್ಟು ಬೀಳುತ್ತೆ ಅಂತ. ಓಕೆ, ಇಲ್ಲಿ ನೋಡಿ $2 lemons for ₹1 ಅಂತ. ಅಂದರೆ ₹1ಗೆ 2 ಲೆಮನ್ ಅಂದರೆ ನಿಮಗೆ ಒಂದು ಲೆಮನ್ಗೆ ₹0.5 ಆಗುತ್ತೆ. ₹0.5. ಅದೇ 5 ಲೆಮನ್ಸ್ಗೆ ಎಷ್ಟಾಗುತ್ತೆ? 5 into 0.5 for 5 lemons, $0.5 into 5 is equal to 2.5. That is the cost price. Cost price for 5 lemons is equal to ₹2.5. Okay, what is the selling price? then ನಿಮ್ಗೆ ಆಲ್ರೆಡಿ 5 ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ₹3. ಓಕೆ, ಅದಕ್ಕೆ ಇಲ್ಲಿ 5ರದ್ದು ನೀವು ಫೈಂಡ್ ಔಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಅಲ್ಲಿ ₹2.5 ಆಯಿತು ಮೂಲ ಬೆಲೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 3. ದೇರ್ಫೋರ್ ದ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ 3 ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ದೇರ್ಫೋರ್ ಎಷ್ಟಾಗುತ್ತೆ? 3 ಮೈನಸ್ 2.5 is equal to ₹0.5. ಅಂದರೆ ಇದು 5 ನಿಂಬೆಹಣ್ಣಿಗೂ ಸೇರಿ ನಿಮಗೆ ಪ್ರಾಫಿಟ್ ಬಂದ್ಬಿಟ್ಟು ಎಷ್ಟಾಗುತ್ತೆ? ₹0.5. ಓಕೆ, ದಟ್ ಈಸ್ ದ ಪ್ರಾಫಿಟ್. ಓಕೆ, ಈಗ ನೀವು ಪ್ರಾಫಿಟ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ದ ಪ್ರಾಫಿಟ್ percentage is equal to profit divided by cost price. ಅಂದರೆ ಇದು 5ರದ್ದು ಕಾಸ್ಟ್ ಪ್ರೈಸ್ ತಗೋಬೇಕು ನೀವು. ಓಕೆ, ಇಂಟು 100. therefore what is the profit? ಎಷ್ಟಿದೆ ಪ್ರಾಫಿಟ್ ನಿಮಗಿಲ್ಲಿ? 0.5 ಇದೆ. 0.5. what is the cost price? 2.5 ಇಂಟು 100 is equal to ಎಷ್ಟು ಬರುತ್ತೆ ಚೆಕ್ ಮಾಡಿ. ನೋಡಿ, ಇಲ್ಲಿ 5 ಆಗುತ್ತೆ. 5 into 100 ಇಲ್ಲಿ ನಿಮಗೆ ಡೆಸಿಮಲ್ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ನೀವು 0.5 into 100 ಎಷ್ಟಾಗುತ್ತೆ? 50 ಆಗುತ್ತೆ. 50 ಡಿವೈಡ್ ಬೈ 2.5, 2.5 ಇಂದ 50ನ ಡಿವೈಡ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ? 20 ಬರುತ್ತೆ. ಓಕೆ, ಇಸ್ ಈಕ್ವಲ್ ಟು 20%. ಓಕೆ, ಇದನ್ನ ಚೆಕ್ ಮಾಡ್ಕೊಳ್ಳಿ. ಇದು 0.1 ಟೈಮ್ ಆಗುತ್ತೆ, ಇದು 5 ಟೈಮ್ಸ್ ಆಗುತ್ತೆ. ಅವಾಗ 5 ಇಂದ ನೀವು 100ನ ಡಿವೈಡ್ ಮಾಡಬೇಕಂದ್ರೆ 20. ದಟ್ ಈಸ್ ದ 20%. ರೈಟ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಥ್ಯಾಂಕ್ ಯು.